ಪ್ರಿಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಗೀತಾಬಾಯಿ ಎ.ಎಸ್. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕನಕಪುರದಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಈ ದಿನ ಮೊದಲನೆಯ ಸೆಮಿಸ್ಟರಿನ ಫೈನಾನ್ಷಿಯಲ್ ಅಕೌಂಟಿಂಗ್ ಎನ್ನುವಂತಹ ಸಬ್ಜೆಕ್ಟಿನ ಫಸ್ಟ್ ಚಾಪ್ಟರಿನ ಒಂದು ಸೆಷನನ್ನು ಮಾಡ್ತಾ ಇದ್ದೀನಿ. ಇದು ನನ್ನ 3ನೆಯ ಸೆಷನ್. ಇದರಲ್ಲಿ ನಾವು ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಮತ್ತು ಅಕೌಂಟಿಂಗ್ ಕನ್ವೆನ್ಷನ್ಸ್ ಅನ್ನ ಕಲಿತಾ ಇದ್ದೀವಿ. ಸೊ ಈ ಒಂದು ಸ್ಲೈಡಲ್ಲಿ ಈ ಸೆಷನಲ್ಲಿ ಏನೇನನ್ನ ಕಲಿತೀವಿ ಅನ್ನೋದನ್ನ ಹಾಕಿದ್ದೀನಿ. ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂಡ್ ಅಕೌಂಟಿಂಗ್ ಕನ್ವೆನ್ಷನ್ಸ್. ಈಗಾಗಲೇ ತಾವು ಫಸ್ಟ್ PUCಯಲ್ಲಿ ಇದನ್ನ ಓದಿರ್ತೀರಾ. ಇದು ಬಹಳನೇ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು. ಹಾಗಾಗಿ ನಾವು ಮತ್ತೊಮ್ಮೆ ಇದನ್ನು ಒಂದ್ಸಾರಿ ಅರ್ಥ ಮಾಡ್ಕೊಳ್ತಾ ಮುಂದಿನ ಟಾಪಿಕ್ಗಳಿಗೆ ಹೋಗೋಣ. ಓಕೆ, ಸೊ ಫಸ್ಟ್ ಒನ್ ಐ ಆಮ್ ಟೇಕಿಂಗ್ ಹಿಯರ್ ದ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಸೊ ವಾಟ್ ಈಸ್ ಪ್ರಿನ್ಸಿಪಲ್ಸ್? ಪ್ರಿನ್ಸಿಪಲ್ಸ್ ಅಂದರೆ ಏನು? ರೂಲ್ಸ್, ಗೈಡ್ಲೈನ್ಸ್. ಅಂದರೆ ಈಗ ನಾವು ಅಕೌಂಟ್ಸನ್ನು ಮಾಡಬೇಕಾದ್ರೆ ವಿ ಹ್ಯಾವ್ ಟು ಫಾಲೋ ದ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್. ಯಾರ್ಯಾರಿಗೆ ಹೇಗೆ ಬೇಕು ಆ ಥರ ಅಸ್ಯೂಮ್ ಮಾಡಿಕೊಂಡು ಅವ್ರವ್ರಿಗೆ ಬೇಕಾಗಿರೋ ರೀತಿ ಅಕೌಂಟ್ಸನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಕೌಂಟ್ಸನ್ನು ಮಾಡಬೇಕಾದ್ರೆ ತನ್ನದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂದರೆ ನಿಯಮ ಮತ್ತು ನಿಬಂಧನೆಗಳಿರುತ್ತೆ. ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂದರೆ ಯಾವ ನಿಯಮ ಮತ್ತು ನಿಬಂಧನೆಗಳನ್ನು ಒಂದು ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕಂದ್ರೆ, ಅಂದರೆ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವಿಚ್ ವಿ ನೀಡ್ ಟು ಫಾಲೋ ವೈಲ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮರೈಸಿಂಗ್ ಆ್ಯಂಡ್ ಇಂಟರ್ಪ್ರಿಟಿಂಗ್ ದ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಆರ್ ಕಾಲ್ಡ್ ದ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. These principles ensures that the financial statements are reliable, comparable, consistent, and understandable to all the users such as owners, investors, creditors, and regulatory bodies. ಅಂದರೆ ನಾವು ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಈ ಹಿಂದಿನ ಸ್ಲೈಡ್ಸ್ಗಳಲ್ಲಿ ನಾನು ಆಗಲೇ ಹೇಳಿದ್ದೀನಿ ನಿಮಗೆ. ಅಕೌಂಟ್ಸ್ ಮಾಡುವಂತಹ ಉದ್ದೇಶನೇ ಟು ಪ್ರಿಪೇರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ so that we can know the financial position of the company. So that is the P&L account and the balance sheet or the financial statements of the company. So ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ರಿಲಿಯಬಲ್ ಅಂದರೆ ವಿಶ್ವಾಸಾರ್ಥ, ಕಂಪ್ಯಾರಬಲ್ ಹೋಲಿಕೆ ಮಾಡಬಹುದಾದ, ಕನ್ಸಿಸ್ಟೆಂಟ್ ಸ್ಥಿರ, ಆ್ಯಂಡ್ ಅಂಡರ್ಸ್ಟ್ಯಾಂಡಬಲ್ ಅರ್ಥವಾಗುವಂತಹ ರೀತಿಯಲ್ಲಿ ನಾವು ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕು ಅಂದರೆ ವಿ ನೀಡ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ವಿ ನೀಡ್ ದ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್. ಓಕೆ, ಸೊ ಯಾಕೆ ಅಂತಂದರೆ ಈ ಅಕೌಂಟ್ಸ್ ಅನ್ನೋದು ಇದು ಕೇವಲ ಕಂಪನಿಯ ಒಳಗಡೆ ಇರುವಂಥವ್ರಷ್ಟೇ ಯೂಸ್ ಮಾಡೋವಂಥದ್ದಲ್ಲ. ಈ ಅಕೌಂಟ್ಸಿಂದ ನಾವೇನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ತಯಾರು ಮಾಡ್ತೀವಿ ಇದನ್ನು ಇಂಟರ್ನಲ್ ಯೂಸರ್ಸ್ ಆ್ಯಂಡ್ ಆಲ್ಸೋ ಎಕ್ಸ್ಟರ್ನಲ್ ಯೂಸರ್ಸ್ ಅಂದರೆ ಕಂಪನಿಯ ಒಳಗಿದ್ದವರು ಹಾಗೆ ಕಂಪನಿಯ ಹೊರಗೆ ಇರುವವರು ಕೂಡ ಬಳಸುತ್ತಾರೆ. ಹಾಗೆ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಆಧಾರದ ಮೇಲೆ ಬಹಳಷ್ಟು ಕಂಪನಿಯಲ್ಲಿ ಪ್ಲಾನಿಂಗು, ಡಿಸಿಷನ್ಸ್ ಎಲ್ಲ ತಗೊಳ್ಬೇಕಾಗತ್ತೆ. ಹಾಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ವಿಶ್ವಾಸಾರ್ಥವಾಗಿ ಹೋಲಿಕೆ ಮಾಡಲು ಸಾಧ್ಯವಾಗುವ ರೀತಿಯಲ್ಲಿ ಸ್ಥಿರವಾಗಿ ಅರ್ಥವಾಗುವ ರೀತಿಯಲ್ಲಿ ತಯಾರಿ ಮಾಡಬೇಕಾದ್ರೆ ನಮಗೆ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಬೇಕು. ಈ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸನ್ನು ಕೊಡೋದು ಯಾವುದು? ದಟ್ ಈಸ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಓಕೆ, ಸೊ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂದ್ರೇನು? ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿಚ್ ವಿ ಮೇಕ್ ಯೂಸ್ ಟು ಪ್ರಿಪೇರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇನ್ ದ ಆರ್ಗನೈಸೇಷನ್ಸ್. ಓಕೆ, ಸೊ ಈಗ ನಿಮಗೆ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ. ಈ ಅಕೌಂಟಿಂಗ್ ಪ್ರಿನ್ಸಿಪಲ್ಸಲ್ಲಿ 2 ರೀತಿಯಾದ ವಿಭಜನೆಯನ್ನು ಮಾಡಲಾಗಿದೆ. ವಿ ಹ್ಯಾವ್ 2 classifications under these accounting principles. The accounting principles are broadly classified into accounting concepts and accounting
ಕನ್ವೆನ್ಷನ್ಸ್. ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂದ್ರೇನು? ದ ಫಂಡಮೆಂಟಲ್ ಅಸಂಪ್ಷನ್ಸ್ ಆರ್ ಥಿಯರೀಸ್ ದಟ್ ಫಾರ್ಮ್ ದ ಫೌಂಡೇಶನ್ ಆಫ್ ಅಕೌಂಟಿಂಗ್. ಒಂದು ಅಕೌಂಟಿಂಗಿಗೆ ಮೂಲಭೂತವಾಗಿ ಇರುವಂತಹ ಅಸಂಪ್ಷನ್ಸ್ ಅಂದರೆ ಕಲ್ಪನೆಗಳು, ಊಹೆಗಳು. ಸೊ ಒಂದು ಅಕೌಂಟ್ಸ್ಗೆ ಬೇಕಾಗಿರುವಂತಹ ಅಸಂಪ್ಷನ್ಸನ್ನು ಅಥವಾ ಥಿಯರೀಸನ್ನು ಕೊಡುವಂಥದ್ದೇ ಅಕೌಂಟಿಂಗ್ ಕಾನ್ಸೆಪ್ಟ್ಸ್. ಅಕೌಂಟಿಂಗ್ ಕನ್ವೆನ್ಷನ್ಸ್ ಅಂದ್ರೇನು? ದ ಕಾಮನ್ ಪ್ರಾಕ್ಟೀಸಸ್ ಫಾಲೋಡ್ ಬೈ ದ ಅಕೌಂಟೆಂಟ್ಸ್ ವಿಚ್ ಆರ್ ಡೆವಲಪ್ಡ್ ಥ್ರೂ ದ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟ್ರೆಡಿಷನ್. ಸೊ ನಾವು ಅಕೌಂಟ್ಸನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಎಷ್ಟೋ ಅಂದರೆ ಆ ಒಂದು ಎಕ್ಸ್ಪೀರಿಯನ್ಸಿಂದ ನಾವು ಎಷ್ಟೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾರ್ಮ್ ಮಾಡಿರ್ತೀವಿ. ಅದನ್ನು ಅಕೌಂಟಿಂಗ್ ಕನ್ವೆನ್ಷನ್ಸ್ ಅಂತ ಕರಿತೀವಿ. ಓಕೆ, ಸೊ ಇದರಿಂದ ನಮಗೇನು ಅರ್ಥ ಆಯಿತು? ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಎರಡು ರೀತಿ ಇದೆ, ದಟ್ ಈಸ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಮತ್ತು ಅಕೌಂಟಿಂಗ್ ಕನ್ವೆನ್ಷನ್ಸ್. ಮುಂದಿನ ಸ್ಲೈಡ್ಗಳಲ್ಲಿ ಇನ್ ಡೀಟೇಲ್ ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ಸ್ ಆ್ಯಂಡ್ ಕನ್ವೆನ್ಷನ್ಸ್ ಆಫ್ accounting. So let me go forward. Here is the accounting concepts. So as I told you earlier, the accounting concepts are the basic assumptions or ideas which provide a theoretical foundation for recording the business transactions. ಈ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ಗಳು ನಾವು ಯಾವುದನ್ನು ರೆಕಾರ್ಡ್ ಮಾಡಬೇಕು, ಯಾವಾಗ ರೆಕಾರ್ಡ್ ಮಾಡಬೇಕು, ಹೇಗೆ ರೆಕಾರ್ಡ್ ಮಾಡಬೇಕು, ಯಾವ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡಬೇಕು, ಯಾವ ಇನ್ಫಾರ್ಮೇಷನ್ಸನ್ನು ಹೇಗೆ ವ್ಯಾಲ್ಯೂ ಮಾಡಬೇಕು ಅನ್ನುವಂತಹ ಒಂದು ಫೌಂಡೇಶನ್, ಬೇಸಿಕ್ ರೂಲ್ಸ್ಗಳನ್ನು ನಮಗೆ ಕೊಡ್ತಾರೆ. ಆಯಿತಾ? ಸೊ ಬೇಸಿಕ್ ಅಸಂಪ್ಷನ್ಸ್ ಆರ್ ಐಡಿಯಾಸ್ ವಿಚ್ ಪ್ರೊವೈಡ್ ಎ ಥಿಯರಿಟಿಕಲ್ ಫೌಂಡೇಶನ್ ಫಾರ್ ರೆಕಾರ್ಡಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡೋದಕ್ಕೆ ನಮಗೆ ಒಂದು ಫೌಂಡೇಶನ್ ರೂಲ್ಸನ್ನು ಕೊಡುವಂಥದ್ದೇ ಅಕೌಂಟಿಂಗ್ ಕಾನ್ಸೆಪ್ಟ್ಸ್. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ಕಡೆ ಕೂಡ ಪ್ರತಿಯೊಂದು ಬುಕ್ಸ್ ಆಫ್ ಅಕೌಂಟ್ಸು ಕೂಡ ಯೂನಿಫಾರ್ಮಿಟಿಯಾಗೇ ಇರುತ್ತೆ. ಸೊ ನಾವು ತಯಾರಿ ಮಾಡುವಂತಹ ಅಕೌಂಟ್ಸ್ ಎಲ್ಲನೂ ಕೂಡ ಯೂನಿಫಾರ್ಮಿಟಿಯಾಗಿರುತ್ತೆ, ಎಲ್ಲನೂ ಒಂದೇ ರೀತಿಯಾಗಿರುತ್ತೆ. ಎಲ್ಲ ಅಕೌಂಟ್ಸು ಕೂಡ ಈ ಒಂದು ಬೇಸಿಕ್ ಫೌಂಡೇಶನ್ ರೂಲ್ಸ್ ಮೇಲೇ ಅವಲಂಬಿತವಾಗಿರುತ್ತೆ. ಹಾಗಾಗಿ ವಿ ನೀಡ್ ದ ಅಕೌಂಟಿಂಗ್ ಕಾನ್ಸೆಪ್ಟ್ಸ್. ರೈಟ್, ವಿಲ್ ಮೂವ್ ಟು ದ ಅಕೌಂಟಿಂಗ್ ಕಾನ್ಸೆಪ್ಟ್ಸ್, ವೇರಿಯಸ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್. ದ ಫಸ್ಟ್ ಒನ್ ಈಸ್ ದ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಏನು ಹೇಳುತ್ತೆ? ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್, ಎ ಬಿಸ್ನೆಸ್ ಇಸ್ ಟ್ರೀಟೆಡ್ ಆಸ್ ಅ ಸೆಪರೇಟ್ ಎಂಟಿಟಿ ಫ್ರಮ್ ಇಟ್ಸ್ ಓನರ್. ಸೊ ನಾವು ಕೂಡ ಕೇಳಿದ್ದೀವಿ, ಎ ಬಿಸ್ನೆಸ್ ಇಸ್ ಅ ಸಪ್ರೇಟ್ ಲೀಗಲ್ ಎಂಟಿಟಿ ಅನ್ನೋದನ್ನು. ಅಂದರೆ ಏನು? ಈ ಬಿಸ್ನೆಸ್ ಅನ್ನೋದು ಸಪ್ರೇಟ್, ಓನರ್ಸ್ ಆರ್ ದ ಸಪ್ರೇಟ್. ಹಾಗಾಗಿ ನಾವೆಲ್ಲ ನೋಡ್ತೀವಿ, ಆರ್ಗನೈಸೇಷನ್ಗೆ ತನ್ನದೇ ಆದ ಹೆಸರಿರುತ್ತೆ, ತನ್ನದೇ ಆದ ಅಸ್ತಿತ್ವ ಇರುತ್ತೆ, ತನ್ನದೇ ಆದ ಹೆಸರಲ್ಲಿ ಕಂಪನಿಗಳು ಆಸ್ತಿಯನ್ನು ಖರೀದಿ ಮಾಡ್ಬೋದು, ತನ್ನದೇ ಆದ ಹೆಸರಲ್ಲಿ ಬಿಸ್ನೆಸ್ಸನ್ನು ರನ್ ಮಾಡ್ಬೋದು, ಹಾಗೆ ಬಿಸ್ನೆಸ್ಸನ್ನು ವೈಂಡ್ ಅಪ್ ಕೂಡ ಮಾಡ್ಬೋದು. ಸೊ ಈ ಕಾನ್ಸೆಪ್ಟ್ ನಮಗೇನು ಹೇಳ್ತಾ ಇದೆ ಅಂತಂದರೆ, ನಾವು ಬಿಸ್ನೆಸ್ಸಲ್ಲಿ ಆಗುವಂತಹ ಎಲ್ಲ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಸಿ ಆಲ್ ದ ಟ್ರಾನ್ಸಾಕ್ಷನ್ಸ್ ಫ್ರಮ್ ದ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ, ನಾಟ್ ದ ಪರ್ಸ್ನಲ್ ಅಫೇರ್ಸ್ ಆಫ್ ದ ಓನರ್. ಓಕೆ, ಓನರ್ ಪಾಯಿಂಟ್ ಆಫ್ ವ್ಯೂ ನೋಡೋದಲ್ಲ, ಬಿಸ್ನೆಸ್ಸಿನ ಪಾಯಿಂಟ್ ಆಫ್ ವ್ಯೂ ಏನಾಗುತ್ತೆ ಟ್ರಾನ್ಸಾಕ್ಷನ್ಸನ್ನು ಅಂತ ನೋಡಬೇಕಾಗತ್ತೆ. ಸೊ ಆಗ ನಮಗೆ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟು ಕ್ಲಿಯರ್ ಆಗಿ ಬಿಸ್ನೆಸ್ಸಿನ ಒಂದು ಫೈನಾನ್ಷಿಯಲ್ ಪೊಸಿಷನನ್ನು ಹೇಳುತ್ತೆ. ಸಿ ಫಾರ್ ಎಕ್ಸಾಂಪಲ್, ಇಯರ್ ದ ಓನರ್ ಹ್ಯಾಸ್ ಇನ್ವೆಸ್ಟೆಡ್ ₹1 lakh ಇನ್ ಟು ದ ಬಿಸ್ನೆಸ್. ಓನರು 1 lakh ರೂಪಿ ಇನ್ವೆಸ್ಟ್ ಮಾಡಿದ್ದಾರೆ, ಆಯಿತಾ? ಆದರೆ ಇದು ಬಿಸ್ನೆಸ್ಗೆ ಏನಾಯಿತು? ಓನರಿಂದ ಪಡೆದಂಥ ಸಾಲ ಇದು. ಸೊ ದಿಸ್ 1 lakh rupees is treated as a liability for the business. So here we are analyzing this transaction from the point of view of the business, not the point of view of the owner. Even though the owner has invested the money, it is a liability for the business. Here the business has borrowed money from the owner. So I think this concept is clear to you. So according to this concept says that the business is a separate entity from its owners. Okay.
ಮೊದಲನೆಯ ಒಂದು ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಈಗ ಎರಡನೆಯ ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದೀವಿ. ದಟ್ ಈಸ್ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್. ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂದ್ರೆ ಏನು? ಪ್ರತಿಯೊಂದು ಟ್ರಾನ್ಸಾಕ್ಷನ್ಸನ್ನು ಕೂಡ ಇಟ್ ಹ್ಯಾಸ್ ಟು ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ಪ್ರತಿಯೊಂದು ಟ್ರಾನ್ಸಾಕ್ಷನ್ನು ನಾವು ಯಾವ ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡ್ತೀವಿ ಆ ಟ್ರಾನ್ಸಾಕ್ಷನ್ಗೆ ಮಾನಿಟರಿ ವ್ಯಾಲ್ಯೂ ಇರಬೇಕು. ಇಲ್ಲ ಅಂದರೆ ನಾನ್ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ವಿಲ್ ನಾಟ್ ಬಿ ರೆಕಾರ್ಡೆಡ್. ವಿ ರೆಕಾರ್ಡ್ ಓನ್ಲಿ ದ ಟ್ರಾನ್ಸಾಕ್ಷನ್ ವಿಚ್ ಈಸ್ ಇನ್ವಾಲ್ವ್ಡ್ ಮನಿ, ವಿಚ್ ಇನ್ವಾಲ್ವ್ಸ್ ಮನಿ. ಆಯಿತಾ? ಅಂದರೆ ಈ ಕಾನ್ಸೆಪ್ಟಿನ ಪ್ರಕಾರ ಏನು ಹೇಳ್ತಾ ಇದೆ? ಕೇವಲ ಮಾನಿಟರಿ ಟ್ರಾನ್ಸಾಕ್ಷನ್ಸನ್ನು ಮಾತ್ರನೇ ರೆಕಾರ್ಡ್ ಮಾಡಬೇಕು. ನಾನ್ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಅಂದರೆ ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಶುಡ್ ನಾಟ್ ಬಿ ರೆಕಾರ್ಡೆಡ್. ಫಾರ್ ಎಕ್ಸಾಂಪಲ್, ಎಂಪ್ಲಾಯಿ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್, managerial efficiency, all these are non-financial transactions which we does not record in the books of accounts. ಓಕೆ, ಈಗ ನಾವು ಎರಡು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಈಗ ಮೂರನೇ ಕಾನ್ಸೆಪ್ಟಿಗೆ ಹೋಗ್ತಾ ಇದ್ದೀವಿ. ದಟ್ ಈಸ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಸೊ ಇದರ ಪ್ರಕಾರ ಬಿಸ್ನೆಸ್ ವಿಲ್ ಕಂಟಿನ್ಯೂ ಇಟ್ಸ್ ಆಪರೇಷನ್ indefinitely. ಅಂದರೆ ಏನರ್ಥ? ಬಿಸ್ನೆಸ್ ಗೋಸ್ ಫಾರ್ ವೆರಿ ಲಾಂಗ್ ಇಯರ್ಸ್. ದ ಲೈಫ್ ಆಫ್ ದ ಬಿಸ್ನೆಸ್ ಈಸ್ ನಾಟ್ ಎಫೆಕ್ಟೆಡ್ ಬೈ ದ ಲೈಫ್ ಆಫ್ ಇಟ್ಸ್ ಓನರ್ಸ್ ಆರ್ ಇಟ್ಸ್ ಶೇರ್ ಹೋಲ್ಡರ್ಸ್ ಆರ್ ದ ಮೆಂಬರ್ಸ್ ಆಫ್ ದ ಕಂಪನಿ ಆರ್ ದ ಮ್ಯಾನೇಜ್ಮೆಂಟ್ ಆಫ್ ದ ಆರ್ಗನೈಸೇಷನ್. ಸೊ ಯಾವುದೇ ಬಿಸ್ನೆಸ್ ಆಗಲಿ, ನಾನು ಈಗಾಗಲೇ ನಿಮಗೆ ಹೇಳಿದೆ, ಅದಕ್ಕೆ ತನ್ನದೇ ಆದ ಅಸ್ತಿತ್ವ ಇದೆ ಅಂತ. ಸೊ ಅದಕ್ಕೆ ಒಂದು ಲೈಫ್ ಇದೆ. ಹಾಗಾಗಿ ಬಿಸ್ನೆಸ್ಸನ್ನು ನಾವೇನಂತ ಅರ್ಥ ಮಾಡ್ಕೊಳ್ತಾ ಇದ್ದೀವಿ? ಇಯರ್ ದ ಬಿಸ್ನೆಸ್ ಈಸ್ ಅಸ್ಯೂಮ್ ಟು ಕಂಟಿನ್ಯೂ ಫಾರ್ ಆ್ಯನ್ ಅನ್ನೋನ್ ಪೀರಿಯಡ್. ಅಂದರೆ ಎಷ್ಟು ದಿನಕ್ಕೆ ಬೇಕಾದರೂ ಅದು ಜೀವಿಸಬಹುದು. ಓಕೆ, ವಿತ್ ನೋ ಇಂಟೆನ್ಷನ್ ಟು ಲಿಕ್ವಿಡೇಟ್. ಅಂದರೆ ನಾವು ಬಿಸ್ನೆಸ್ಸನ್ನು ಸ್ಥಾಪನೆ ಮಾಡೋದು ಅದನ್ನು ನಿರ್ದಿಷ್ಟ ಇಷ್ಟೇ ದಿನಗಳಲ್ಲಿ ನಾವು ಮುಚ್ತೀವಿ, ಈಗ ಮುಚ್ತೀವಿ, ಆಗ ಅದನ್ನು ವೈಂಡ್ ಅಪ್ ಮಾಡ್ತೀವಿ. ಇಟ್ ವಾಸ್ ನಾಟ್ ಲೈಕ್ ದ್ಯಾಟ್. ದ ಲೈಫ್ ಆಫ್ ದ ಬಿಸ್ನೆಸ್ ಈಸ್ ಫಾರ್ ಎ ಲಾಂಗರ್ ಪೀರಿಯಡ್. ಹಾಗಾಗಿ ನಾವು ಒಂದು ಅಸೆಟ್ಟನ್ನು ತಗೊಂಡ್ರೆ ಅಸೆಟ್ಸ್ ಆರ್ ರೆಕಾರ್ಡೆಡ್ ಅಟ್ ದೇರ್ ಹಿಸ್ಟಾರಿಕಲ್ ಕಾಸ್ಟ್ ಆ್ಯಂಡ್ ಡಿಪ್ರಿಸಿಯೇಷನ್ ಓವರ್ ದೇರ್ ಯೂಸ್ಫುಲ್ ಲೈಫ್ ಇನ್ಸ್ಟೆಡ್ ಆಫ್ ಬೀಯಿಂಗ್ ವ್ಯಾಲ್ಯೂಡ್ ಅಟ್ ದೇರ್ ಲಿಕ್ವಿಡೇಷನ್ ವ್ಯಾಲ್ಯೂ. ಅಂದ್ರೇನು? ಯಾವುದೇ ಅಸೆಟ್ಗಳನ್ನು ನಾವು ಹೇಗೆ ರೆಕಾರ್ಡ್ ಮಾಡ್ತೀವಿ, ವಿಲ್ ಬಿ ರೆಕಾರ್ಡೆಡ್ ಫಾರ್ ಎ ಲಾಂಗರ್ ಪೀರಿಯಡ್ ವಿತ್ ದ ಡಿಪ್ರಿಸಿಯೇಷನ್. ಆಯಿತಾ? ಸೊ ಅಂದರೆ ಏನು? ಬಿಸ್ನೆಸ್ ಬಹಳಷ್ಟು ವರ್ಷಗಳ ಕಾಲ ನಡೆಯುತ್ತೆ ಅನ್ನುವಂತಹ ಒಂದು ಅಸಂಪ್ಷನ್ ಮೇಲೆ ನಾವು ಅಕೌಂಟ್ಸನ್ನು ರೆಕಾರ್ಡ್ ಮಾಡ್ತೀವಿ ಅಂತ ಅರ್ಥ. ಓಕೆ, ಸೊ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂತ ಅಂದರೆ ಅರ್ಥ ಆಗಿದೆ. ಈಗ ನಾವು ನಾಲ್ಕನೆಯ ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದೀವಿ. ದಟ್ ಈಸ್ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಅಂದರೆ ಅರ್ಥ ಏನು? ಜಸ್ಟ್ ಈಗ ತಾನೇ ನಾವು ಥರ್ಡ್ ಕಾನ್ಸೆಪ್ಟಲ್ಲಿ ಅರ್ಥ ಮಾಡ್ಕೊಂಡಿದ್ವಿ. ಬಿಸ್ನೆಸ್ಸಿನ ಲೈಫು ಈಸ್ ಫಾರ್ ಎ ಲಾಂಗರ್ ಪೀರಿಯಡ್ ಆ್ಯಂಡ್ ಇಟ್ ಈಸ್ ನಾಟ್ ಎಫೆಕ್ಟೆಡ್ ಬೈ ಲೈಫ್ ಆಫ್ ಎನಿ ಇಂಡಿವಿಜುವಲ್ಸ್. ಐದರ್ ಇಟ್ ಮೇ ಬಿ ದ ಓನರ್ಸ್ ಆರ್ ಇಟ್ ಮೇ ಬಿ ದ ಮ್ಯಾನೇಜ್ಮೆಂಟ್, ಇಟ್ ಮೇ ಬಿ ದ ಎಂಪ್ಲಾಯೀಸ್ ಹೂಮ್ ಸೋ ಎವರ್. ಆಯಿತಾ? ಹಾಗಾಗಿ ಏನು ಮಾಡ್ತೀವಿ ನಾವು? ಬಿಸ್ನೆಸ್ಸಿನ ಪೀರಿಯಡನ್ನು ಈಕ್ವಲ್ ಆ್ಯಂಡ್ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಡಿವೈಡ್ ಮಾಡ್ತೀವಿ. ಅಂದರೆ 1 ವರ್ಷ. ಓಕೆ, ಸೊ ದ ಲೈಫ್ ಆಫ್ ದ ಬಿಸ್ನೆಸ್ ಇಸ್ ಡಿವೈಡೆಡ್ ಇಂಟು ಈಕ್ವಲ್ ಆ್ಯಂಡ್ ರೆಗ್ಯುಲರ್ ಇಂಟರ್ವಲ್ಸ್. ಯೂಶಲಿ ಇಟ್ ವಿಲ್ ಬಿ 1 year, wherein we measure the performance and financial status of the organization. Each period is called an accounting year or a financial year. Okay na? So ಲೈಫ್ ಆಫ್ ದ ಬಿಸ್ನೆಸ್, ನಾವು ಲೈಫ್ ಆಫ್ ದ ಬಿಸ್ನೆಸ್ಸನ್ನು ಏನು ಮಾಡ್ತೀವಿ? ಪ್ರತಿ 1 ವರ್ಷಕ್ಕೆ ಡಿವೈಡ್ ಮಾಡಿಕೊಂಡು ಆ ವರ್ಷದಲ್ಲಿ ಏನೇನಾಗಿದೆ ಟ್ರಾನ್ಸಾಕ್ಷನ್ಸು ಅದನ್ನೆಲ್ಲ ರೆಕಾರ್ಡ್ ಮಾಡಿ ಅದರ ಒಂದು ಫೈನಾನ್ಷಿಯಲ್ ಹಾಗೆ ಮತ್ತು ಪರ್ಫಾರ್ಮೆನ್ಸ್, ಫೈನಾನ್ಷಿಯಲ್ ಸ್ಟೇಟಸ್ ಏನಿದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಹಾಗಾಗಿ ಇದನ್ನು ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಓಕೆ, ಸೊ ಇದುವರೆಗೂ ನಾವು 4 ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಈಗ ಮುಂದಿನ ಕಾನ್ಸೆಪ್ಟಿಗೆ ಹೋಗ್ತಾ ಇದ್ದೀವಿ. ದಟ್ ಈಸ್ ಕಾಸ್ಟ್ ಕಾನ್ಸೆಪ್ಟ್. ಸೊ ವಾಟ್ ಈಸ್ ಕಾಸ್ಟ್ ಕಾನ್ಸೆಪ್ಟ್?
ಅಸೆಟ್ಸ್ ಆರ್ recorded at their original cost at the time of purchase and not at their current market value. ಅಂದರೆ ಏನು ಹೇಳ್ತಾ ಇದ್ದೀವಿ ಇಲ್ಲಿ, ಯಾವುದೇ ಅಸೆಟ್ಸ್ಗಳನ್ನು ನಾವು ಖರೀದಿ ಮಾಡಿದ ಸಂದರ್ಭದಲ್ಲಿ ಅಸೆಟ್ಟಿನ ಒರಿಜಿನಲ್ ಕಾಸ್ಟನ್ನು ರೆಕಾರ್ಡ್ ಮಾಡ್ತೀವಿ ಹೊರತಾಗಿ ಆ ಅಸೆಟ್ಟಿನ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅನ್ನೋದನ್ನು ರೆಕಾರ್ಡ್ ಮಾಡೋದಿಲ್ಲ. ಒರಿಜಿನಲ್ ಕಾಸ್ಟ್ ಅಂದರೆ ದ ಕಾಸ್ಟ್ ಅಟ್ ವಿಚ್ ವಿ ಹ್ಯಾವ್ ಪರ್ಚೇಸ್ ದ ಅಸೆಟ್. ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಅಂತಂದರೆ ಈಗ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಆ ಅಸೆಟ್ಟಿಗೆ ಯಾವ ಒಂದು ವ್ಯಾಲ್ಯೂ ಇದೆ ಅಂತ ಅರ್ಥ ಆಯ್ತಾ. ಸೊ ಈ ಕಾನ್ಸೆಪ್ಟ್ ಏನು ಹೇಳ್ತಾ ಇದೆ, ನಾವು ಅಸೆಟ್ಟನ್ನು ಯಾವ ಬೆಲೆಗೆ ಖರೀದಿ ಮಾಡಿದೀವೋ ಅದನ್ನು ರೆಕಾರ್ಡ್ ಮಾಡಬೇಕು ಹೊರತಾಗಿ ಮಾರ್ಕೆಟಲ್ಲಿ ಈಗ ಅದಕ್ಕೆ ಏನು ಬೆಲೆ ಇದೆ ಅದನ್ನು ರೆಕಾರ್ಡ್ ಮಾಡೋದಲ್ಲ. ದಿಸ್ ಕಾಸ್ಟ್ ಬಿಕಮ್ಸ್ ದ ಬೇಸ್ ಫಾರ್ ಆಲ್ ದ ಫ್ಯೂಚರ್ ಅಕೌಂಟಿಂಗ್ ರೆಕಾರ್ಡ್ಸ್ ರಿಲೇಟೆಡ್ ಟು ದಟ್ ಅಸೆಟ್. ಸೊ ಈ ಕಾಸ್ಟ್ ಏನಿದೆ, ಏನು ರೆಕಾರ್ಡ್ ಮಾಡಿದ್ದೀವಿ, ದಟ್ ಈಸ್ ಅ ಬೇಸ್ ಫಾರ್ ದ ಫ್ಯೂಚರ್ ಅಕೌಂಟಿಂಗ್ ರೆಕಾರ್ಡ್ಸ್. ಓಕೆ ರೈಟ್. ಸೊ ಈ ಕಾನ್ಸೆಪ್ಟ್ ಆದ ನಂತರ ನಾವು 6ನೆಯ ಕಾನ್ಸೆಪ್ಟಿಗೆ ಹೋಗ್ತಾ ಇದ್ದೀವಿ, ದಟ್ ಈಸ್ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಇದು ಏನು ಹೇಳ್ತಾ ಇದೆ ಈ ಕಾನ್ಸೆಪ್ಟ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಕಾನ್ಸೆಪ್ಟ್ ಏನು ಹೇಳ್ತಾ ಇದೆ ಅಂತಂದರೆ, ಪ್ರತಿಯೊಂದು ಬಿಸ್ನೆಸ್ಸಿನ ಟ್ರಾನ್ಸಾಕ್ಷನ್ಸಲ್ಲೂ ಕೂಡ 2-fold ಎಫೆಕ್ಟ್ ಅಂದರೆ ಎರಡು ಆಸ್ಪೆಕ್ಟ್ ಇರುತ್ತೆ. ಪ್ರತಿಯೊಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸಲ್ಲೂ ಕೂಡ 2 ಆಸ್ಪೆಕ್ಟ್ ಇರುತ್ತೆ, ಒಂದು ಡೆಬಿಟ್ಟು ಮತ್ತೊಂದು ಕ್ರೆಡಿಟ್. ಅಂದರೆ ಏನರ್ಥ, ಪ್ರತಿಯೊಂದು ಟ್ರಾನ್ಸಾಕ್ಷನ್ಸನ್ನು ಕೂಡ ಅಟ್ಲೀಸ್ಟ್ 2 ಅಕೌಂಟ್ಸ್ಗೆ ಅದು ಎಫೆಕ್ಟ್ ಆಗುತ್ತೆ ಆಯಿತಾ. ಸೊ ಒಂದು ಡೆಬಿಟ್ಟು ಮತ್ತೊಂದು ಕ್ರೆಡಿಟು. ನೀವು ಯಾವುದೇ ಟ್ರಾನ್ಸಾಕ್ಷನ್ಸನ್ನು ತಗೊಳ್ಳಿ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಬೈಯಿಂಗ್ ಫರ್ನಿಚರ್ ವಿತ್ ಕ್ಯಾಶ್, ಇಲ್ಲಿ ಯಾವ್ದು 2 ಆಸ್ಪೆಕ್ಟ್ ಇದೆ, ಒಂದು ಫರ್ನಿಚರು ಮತ್ತೊಂದು ಕ್ಯಾಶ್. ಯಾವ 2 ಅಕೌಂಟ್ಗೆ ನಾವು ರೆಕಾರ್ಡ್ ಮಾಡ್ತೀವಿ, ಒಂದು ಫರ್ನಿಚರ್ ಅಕೌಂಟ್ಗೆ ಮತ್ತೊಂದು ಕ್ಯಾಶ್ ಅಕೌಂಟ್ಗೆ. ಸೊ ಇಲ್ಲಿ ಏನಾಗ್ತಾ ಇದೆ, ಫರ್ನಿಚರ್ ಇನ್ಕ್ರೀಸ್ ಆಗ್ತಾ ಇದೆ, ಕ್ಯಾಶು ಡಿಕ್ರೀಸ್ ಆಗ್ತಾ ಇದೆ. ಹಾಗಾಗಿ ನಾವೇನು ಫಂಡಮೆಂಟಲ್ ಈಕ್ವೇಷನ್ಸನ್ನು ನೋಡ್ತೀವಲ್ವಾ, ಅಂದರೆ ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಾಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಅಂತ, ಈ ಫಂಡಮೆಂಟಲ್ ಈಕ್ವೇಷನ್ ಅರೈಸ್ ಆಗಿರೋವಂಥದ್ದೇ ಈ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟಿಂದ. ಸೊ ನಾವು ಮುಂದಿನ ಸ್ಲೈಡ್ಗಳಲ್ಲಿ, ಮುಂದಿನ ಸೆಷನ್ಗಳಲ್ಲಿ ಅಕೌಂಟಿಂಗ್ ಈಕ್ವೇಷನ್ಸನ್ನು ಕ್ಯಾಲ್ಕುಲೇಟ್ ಮಾಡೋದನ್ನು ಅರ್ಥ ಮಾಡ್ಕೊಳ್ತೀವಿ. ನೋಡಿ ಈಗಲೇ ಹೇಳ್ತಾ ಇದ್ದೀನಿ ನಾನು, ಈ ಅಕೌಂಟಿಂಗ್ ಈಕ್ವೇಷನ್ ಯಾವುದು ಅಂತಂದರೆ ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಾಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಆಯಿತಾ. ಸೊ ಈ ಈಕ್ವೇಷನ್ ಯಾವುದರಿಂದ ಅರೈಸ್ ಆಗಿದೆ ಅಂದರೆ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟಿಂದ ಆಯಿತಾ. ಸೊ ದಿಸ್ ಕಾನ್ಸೆಪ್ಟ್ ಈಸ್ ಎ ಬೇಸ್ ಫಾರ್ ದ ಡಬಲ್ ಎಂಟ್ರಿ ಸಿಸ್ಟಮ್. ಅಕೌಂಟ್ಸಲ್ಲಿ 2 ರೀತಿಯಾದ ಸಿಸ್ಟಮ್ ಇರುತ್ತೆ ಅಂತ ನೀವು ಈಗಾಗಲೇ ಓದಿರ್ತೀರ, ಸಿಂಗಲ್ ಎಂಟ್ರಿ ಸಿಸ್ಟಮ್ ಮತ್ತು ಡಬಲ್ ಎಂಟ್ರಿ ಸಿಸ್ಟಮ್ ಅಂತ. ಡಬಲ್ ಎಂಟ್ರಿ ಸಿಸ್ಟಮ್ ಅಂದರೆ ಏನು, ಪ್ರತಿಯೊಂದು ಟ್ರಾನ್ಸಾಕ್ಷನ್ಸಿಗೂ ಕೂಡ 2 ಎಫೆಕ್ಟ್, ಅಂದರೆ ಇಟ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ಫಾರ್ ಅಟ್ಲೀಸ್ಟ್ ಫಾರ್ 2 ಅಕೌಂಟ್ಸ್ ಅಂತ ಅರ್ಥ. ಇಸ್ ದಟ್ ಕ್ಲಿಯರ್? ಸೊ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂದರೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಿಮಗೆ. ಈಗ ಮುಂದಿನ ಸ್ಲೈಡಿಗೆ ಹೋಗೋಣ, ದಟ್ ಈಸ್ ರಿಯಲೈಸೇಷನ್ ಕಾನ್ಸೆಪ್ಟ್. ರಿಯಲೈಸೇಷನ್ ಕಾನ್ಸೆಪ್ಟ್ ಅಂದರೆ ಏನು, ದ ರೆವೆನ್ಯೂ ಶುಡ್ ಬಿ ರೆಕಾರ್ಡೆಡ್ ಓನ್ಲಿ ವೆನ್ ಇಟ್ ಈಸ್ ಅರ್ನ್ಡ್, ನಾಟ್ ರಿಯಲೈಸ್ಡ್. ಓಕೆ, not realized. When it is earned, not realized. Not when the cash is received. ಆಯಿತಾ. ಈಗ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಫಸ್ಟ್ ಈಗ ಎಕ್ಸಾಂಪಲನ್ನು ನೋಡೋಣ. ಇಲ್ಲಿ ನೋಡಿ, ಕ್ರೆಡಿಟ್ ಸೇಲ್ಸ್ ಆರ್ ರೆಕಾರ್ಡೆಡ್ ಆಸ್ ರೆವಿನ್ಯೂ ವೆನ್ ಗೂಡ್ಸ್ ಆರ್ ಡಿಲಿವರ್ಡ್, ನಾಟ್ ವೆನ್ ಪೇಮೆಂಟ್ ಈಸ್ ರಿಸೀವ್ಡ್. ಅಂದರೆ ಏನಾಗ್ತಾ ಇದೆ, ಇಲ್ಲಿ ನಾವು ಕ್ರೆಡಿಟ್ ಸೇಲ್ಸನ್ನು ಮಾಡ್ತಾ ಇದ್ದೀವಿ, ಅಂದರೆ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದೀವಿ ಸಾಲಕ್ಕೆ. ಸಾಲದಲ್ಲಿ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದೀವಿ, ನಮಗೆ ಈಗ ಕ್ಯಾಶ್ ಬಂದಿಲ್ಲ. ಈ ಕ್ಯಾಶ್ ಯಾವತ್ತೋ ಮುಂದಿನ ದಿನಗಳಲ್ಲಿ, ಅದು 1 ತಿಂಗಳಾಗಿರ್ಬೋದು, 2 ತಿಂಗಳಾಗಿರ್ಬೋದು, 3 ತಿಂಗಳಾಗಿರ್ಬೋದು, ಅಕೌಂಟಿಂಗ್ ಪೀರಿಯಡೇ ಚೇಂಜ್ ಆಗಿರ್ಬೋದು. ಓಕೆನಾ. ಸೊ ಈ ಒಂದು ಕಾನ್ಸೆಪ್ಟ್ ಏನು ಹೇಳ್ತಾ ಇದೆ ಅಂದರೆ, ನಾವು ಯಾವಷ್ಟು ವಸ್ತುಗಳನ್ನು ಮಾರಾಟ ಮಾಡಿದೀವೋ ಆ ದಿನಕ್ಕೆ ನಾವು ರೆಕಾರ್ಡನ್ನು ಮಾಡಬೇಕು ಹೊರತಾಗಿ ನಾಟ್ ವೆನ್ ದ ಪೇಮೆಂಟ್ ಈಸ್ ರಿಸೀವ್ಡ್. ಇನ್ಯಾವತ್ತೋ ಮುಂದಿನ ದಿನಗಳಲ್ಲಿ ನಾವು ಪೇಮೆಂಟನ್ನು ರಿಸೀವ್ ಮಾಡ್ತೀವಿ, ಆ ದಿನ ರೆಕಾರ್ಡ್ ಮಾಡೋದಲ್ಲ. ಯಾವ ದಿನ ನಾವು ಸೇಲ್ಸನ್ನು ಮಾಡಿದ್ದೀವಿ, ಐದರ್ ವಿ ಮೈಟ್ ಹ್ಯಾವ್ ರಿಸೀವ್ಡ್ ದ ಕ್ಯಾಶ್ ಆರ್ ವಿ ಮೈಟ್ ಹ್ಯಾವ್ ನಾಟ್ ರಿಸೀವ್ಡ್ ದ ಕ್ಯಾಶ್. ವಿ ಮೇ ರಿಸೀವ್ ದ ಕ್ಯಾಶ್ ಇನ್ ಎ ನಿಯರ್ ಫ್ಯೂಚರ್.
ಆಯ್ತಾ. ಸೊ ಯಾವಾಗ ಟ್ರಾನ್ಸಾಕ್ಷನ್ ಅರೈಸ್ ಆಗಿದೆಯೋ, ಆಯ್ತಾ, ಆ ದಿನಾನೇ ನಾವು ರೆಕಾರ್ಡ್ ಮಾಡಬೇಕು. ಇಟ್ ಶುಡ್ ರೆವೆನ್ಯೂ ಶುಡ್ ಬಿ ರೆಕಾರ್ಡೆಡ್ ಓನ್ಲಿ ವೆನ್ ಇಟ್ ಈಸ್ ಅರ್ನ್ಡ್. ಓಕೆ, ಆ್ಯಂಡ್ ವೆನ್ ಇಟ್ ಈಸ್ ಅರ್ನ್ಡ್ ಆ್ಯಂಡ್ ರಿಯಲೈಸ್ಡ್, ನಾಟ್ ವೆನ್ ದ ಕ್ಯಾಶ್ ಈಸ್ ರಿಸೀವ್ಡ್ ಅಂತ ಅರ್ಥ. ಆಯ್ತಾ. ರೈಟ್, ರಿಯಲೈಸೇಷನ್ ಕಾನ್ಸೆಪ್ಟ್ ಆಯಿತು. ಈಗ ಅಕ್ರೂಯಲ್ ಕಾನ್ಸೆಪ್ಟಿಗೆ ಹೋಗೋಣ. ಸೊ ಈ ಕಾನ್ಸೆಪ್ಟಿನ ಪ್ರಕಾರ ಏನು ಹೇಳ್ತಾ ಇದೆ ಅಂತಂದರೆ, ಇನ್ಕಮ್ಸ್ ಅಂಡ್ ಎಕ್ಸ್ಪೆನ್ಸಸ್ ಆರ್ ರೆಕಾರ್ಡೆಡ್ ಇನ್ ದ ಪೀರಿಯಡ್ ಟು ವಿಚ್ ದೇ ರಿಲೇಟ್ ಇರ್ರೆಸ್ಪೆಕ್ಟಿವ್ ಆಫ್ ವೆನ್ ಕ್ಯಾಶ್ ಈಸ್ ಆ್ಯಕ್ಚುಲಿ ರಿಸೀವ್ಡ್ ಆರ್ ಪೇಯ್ಡ್. ಅಂದರೆ ಇನ್ಕಮ್ ಆಗಿರ್ಬೋದು, ಎಕ್ಸ್ಪೆನ್ಸಸ್ ಆಗಿರ್ಬೋದು, ಯಾವ ಪೀರಿಯಡ್ಗೆ ಸಂಬಂಧಪಟ್ಟಿದೆ ಅಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ಅದು ಔಟ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಡ್ಯೂ ಆಗಿರ್ಬೋದು. ಓಕೆ, ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ವೆನ್ ಕ್ಯಾಶ್ ಈಸ್ ಆ್ಯಕ್ಚುಲಿ ರಿಸೀವ್ಡ್ ಆರ್ ಪೇಯ್ಡ್. ಆಯಿತಾ. ಸೊ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದು ರೆಂಟ್ ಈಸ್ ಡ್ಯೂ ಇನ್ ಮಾರ್ಚ್ ತಿಂಗಳ ರೆಂಟು ಬಾಕಿ ಇದೆ. ನಾವು ಈ ರೆಂಟನ್ನು ಏಪ್ರಿಲಲ್ಲಿ ಪೇ ಮಾಡ್ತೀವಿ. ಆದರೆ ಈ ಒಂದು ಎಕ್ಸ್ಪೆನ್ಸಸ್, ರೆಂಟ್ ಪೇಯ್ಡ್ ಬಂದು ಎಕ್ಸ್ಪೆನ್ಸಸ್, ಕರೆಕ್ಟ್ ಅಲ್ವಾ? ಸೊ ಈ ರೆಂಟ್ ಪೇಯ್ಡನ್ನು ಮಾರ್ಚಲ್ಲಿ ರೆಕಾರ್ಡ್ ಮಾಡಬೇಕಾ, ಏಪ್ರಿಲಲ್ಲಿ ರೆಕಾರ್ಡ್ ಮಾಡಬೇಕಾ? ನೋಡಿ, ಮಾರ್ಚು ಪ್ರೀವಿಯಸ್ ಇಯರು, ಏಪ್ರಿಲು ನೆಕ್ಸ್ಟ್ ಇಯರು, ಹೌದಲ್ವಾ? ಸೊ ನಾವು ಈವನ್ ದೋ ದ ಎಕ್ಸ್ಪೆನ್ಸಸ್ ಈಸ್ ಪೇಯ್ಡ್ ಇನ್ ದ ಮಂತ್ ಆಫ್ ಏಪ್ರಿಲ್, this expenses is belonging to the month of March. So we have to record these expenses for the March, not for the April. That is what this concept means. Okay, ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ. ಈ ಕಾನ್ಸೆಪ್ಟಿನ ಪ್ರಕಾರ the expenses and revenues are recorded in the period to which they relate, they belong, irrespective of when the cash is actually received or paid. ಓಕೆ, ಫೈನ್. ಸೊ ಈಗ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ. ನೆಕ್ಸ್ಟ್ ಬಂದು ಮ್ಯಾಚಿಂಗ್ ಕಾನ್ಸೆಪ್ಟ್. ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂದ್ರೆ ಏನು? ಪ್ರತಿಯೊಂದು ಎಕ್ಸ್ಪೆನ್ಸಸ್ಸನ್ನು ಕೂಡ, ಆಲ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಟು ಅರ್ನ್ ದ ರೆವೆನ್ಯೂ ಇನ್ ಎ ಪರ್ಟಿಕ್ಯುಲರ್ ಅಕೌಂಟಿಂಗ್ ಪೀರಿಯಡ್ ಮಸ್ಟ್ ಬಿ ಮ್ಯಾಚ್ಡ್ ವಿತ್ ದಟ್ ಆಫ್ ದ ರೆವೆನ್ಯೂ ಟು ಡಿಟರ್ಮೈನ್ ದ ಆಕ್ಚುಯಲ್ ಪ್ರಾಫಿಟ್ ಆರ್ ಲಾಸ್. ಯಾವುದೇ ಎಕ್ಸ್ಪೆನ್ಸಸ್ಸನ್ನು ನಾವು ಲಾಭ ಮಾಡೋದಕ್ಕೋಸ್ಕರ ಖರ್ಚು ಮಾಡಿರುವಂತಹ ಯಾವುದೇ ಎಕ್ಸ್ಪೆನ್ಸಸ್ ಆಗಲಿ, ಎಕ್ಸ್ಪೆನ್ಸಸ್ ಹ್ಯಾಸ್ ಟು ಬಿ ಮ್ಯಾಚ್ಡ್ ವಿತ್ ದ ರೆವೆನ್ಯೂ. ಎಲ್ಲ ಎಕ್ಸ್ಪೆನ್ಸಸ್ ಹ್ಯಾಸ್ ಟು ಬಿ ಮ್ಯಾಚ್ಡ್ ವಿತ್ ದ ರೆವೆನ್ಯೂ, ಸೊ ದ್ಯಾಟ್ ವಿಲ್ ಕಮ್ ಟು ನೋ ವಾಟ್ ಆ್ಯಕ್ಚುಯಲ್ ಪ್ರಾಫಿಟ್ ಆರ್ ಲಾಸ್. ಸೊ ನಾವು ಯಾವಾಗ ರೆವೆನ್ಯೂನ ರೆವೆನ್ಯೂ ಮತ್ತು ಎಕ್ಸ್ಪೆನ್ಸಸ್ಸನ್ನು ಮ್ಯಾಚ್ ಮಾಡ್ತೀವೋ, ಆಗ ನಮಗೆ ಆ ಒಂದು ಸಂಸ್ಥೆಯ ನಿಜವಾದ ಲಾಭ ಎಷ್ಟು, ನಷ್ಟ ಎಷ್ಟು ಅಂತ ಗೊತ್ತಾಗುತ್ತೆ. ದಿಸ್ ಇಸ್ ವಾಟ್ ಈಸ್ ದ ಮ್ಯಾಚಿಂಗ್ ಕಾನ್ಸೆಪ್ಟ್. ಓಕೆ, ಸೊ ಈಗ ನಾನು ನಿಮಗೆ ಇದುವರೆಗೂ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ನಿಮಗೆ ಅರ್ಥ ಮಾಡಿಸಿದ್ದೀನಿ. ಆಯಿತಾ. ಸೊ ಒಂದ್ಸಾರಿ ರಿಕಾಲ್ ಮಾಡ್ಕೊಂಡ್ಬಿಡೋಣ ಯಾವ್ಯಾವ ಕಾನ್ಸೆಪ್ಟ್ಗಳನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ. ನೋಡಿ, ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್, ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್, ಕಾಸ್ಟ್ ಕಾನ್ಸೆಪ್ಟ್, ಡ್ಯೂಯಲ್ ಕಾನ್ಸೆಪ್ಟ್, ರಿಯಲೈಸೇಷನ್ ಕಾನ್ಸೆಪ್ಟ್, ಆ್ಯಂಡ್ ವಿ ಹ್ಯಾವ್ ಲರ್ನ್ಡ್ ದ ಮ್ಯಾಚಿಂಗ್ ಕಾನ್ಸೆಪ್ಟ್. ಓಕೆ, ಸೊ ನಾವು ವಿ ಆರ್ ಮೂವಿಂಗ್ ಟು ದ ಕನ್ವೆನ್ಷನ್ಸ್. ನಿಮಗೆ ಈ ಒಂದು ಸೆಷನಿನ ಬಿಗಿನಿಂಗಲ್ಲಿ ಹೇಳಿದ್ದೆ, ಅಕೌಂಟಿಂಗ್ ಪ್ರಿನ್ಸಿಪಲ್ಸನ್ನು 2 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ಅಕೌಂಟಿಂಗ್ ಕಾನ್ಸೆಪ್ಟ್ಸು ಮತ್ತು ಇನ್ನೊಂದು ಅಕೌಂಟಿಂಗ್ ಕನ್ವೆನ್ಷನ್ಸ್. ಆಯಿತಾ. ಸೊ ಈಗ ಇಷ್ಟೊತ್ತು ನಾವು ಕಾನ್ಸೆಪ್ಟ್ಗಳ ಬಗ್ಗೆ ನೋಡಿದ್ವಿ, ಈಗ ಕನ್ವೆನ್ಷನ್ಸ್ ಬಗ್ಗೆ ನೋಡ್ತಾ ಇದ್ದೀವಿ. ಕನ್ವೆನ್ಷನ್ಸ್ ಅಂದರೆ ಏನು? ಇಟ್ ಈಸ್ ಎ ಪ್ರಾಕ್ಟೀಸ್, ಟ್ರೆಡಿಷನಲ್ ಪ್ರಾಕ್ಟೀಸಸ್ that are followed by the accountants in the preparations and presentations of the financial statements. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಿನ ಒಂದು ಪ್ರಿಪರೇಷನ್ಸ್ ಮಾಡೋ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಇಂದಿನಿಂದ ಏನನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀವೋ ಅದನ್ನು ಕನ್ವೆನ್ಷನ್ಸ್ ಅಂತ ಕರಿತೀವಿ. ಸೊ ಇದರಿಂದ ನಮಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ they help deal with practical situations where accounting standards may not provide the clear guidelines. ಓಕೆನಾ.
ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ಗಳು ಯಾವಾಗ ನಮಗೆ ಒಂದು ಕ್ಲಿಯರ್ ಗೈಡೆನ್ಸ್ ಕೊಡೋದಿಲ್ವೋ ಅಂಥ ಸಂದರ್ಭಗಳಲ್ಲಿ ನಾವು ಏನನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬಂದಿದ್ದೀವಿ ಇದುವರೆಗೂ, ದಟ್ ಈಸ್ ಅಕೌಂಟಿಂಗ್ ಕನ್ವೆನ್ಷನ್ಸ್. ಈ ಅಕೌಂಟಿಂಗ್ ಕನ್ವೆನ್ಷನ್ಸ್ಗಳು ನಮಗೆ ಸಹಾಯ ಮಾಡುತ್ತೆ, ಆಯ್ತಾ. ಸೊ ಇದರಿಂದ ಅಕೌಂಟ್ಸಿನ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಿನ, ಫೈನಾನ್ಷಿಯಲ್ ಇನ್ಫಾರ್ಮೇಷನ್ಸಿನ ಟ್ರಾನ್ಸ್ಪರೆನ್ಸಿ, ಕನ್ಸಿಸ್ಟೆನ್ಸಿ ಮತ್ತು ರಿಲಿಯಬಿಲಿಟಿ ಎನ್ಹಾನ್ಸ್ ಆಗುತ್ತೆ. ಅಂದರೆ these accounting conventions helps to enhance the transparency, consistency and reliability of financial data. This is what is accounting conventions. Okay. ಸೊ ಈಗ ಯಾವ ಅಕೌಂಟಿಂಗ್ ಕನ್ವೆನ್ಷನ್ಸ್ ಇದೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ. This convention insists on ಕನ್ಸಿಸ್ಟೆಂಟ್ ಯೂಸ್ ಆಫ್ ಅಕೌಂಟಿಂಗ್ ಮೆಥಡ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಓವರ್ ಟೈಮ್. ಅಂದರೆ ಏನು ಹೇಳ್ತಾ ಇದೆ, ಸೊ ನಾವು ಯಾವುದೇ ಅಕೌಂಟಿಂಗ್ ಮೆಥಡ್ಸ್ ಆ್ಯಂಡ್ ಪ್ರೊಸೀಜರ್ಸನ್ನು ಫಾಲೋ ಮಾಡ್ತಾ ಇರ್ತೀವೋ ಆ ಮೆಥಡ್ಸ್ ಮತ್ತು ಪ್ರೊಸೀಜರ್ಸ್ಗಳನ್ನು ಪ್ರತಿ ವರ್ಷ ಕನಿಷ್ಠ ಪಕ್ಷ ಒಂದಷ್ಟು ವರ್ಷಗಳಿಗಾದರೂ ಸೇಮ್ ಮೆಥಡ್ಸು ಮತ್ತು ಪ್ರೊಸೀಜರ್ಸನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದೆ. ಸೇ ಫಾರ್ ಎಕ್ಸಾಂಪಲ್, we know the depreciation, right? So to charge the depreciation we have various methods. Very popular method which we know is straight line method and diminishing balance method. ಸೊ ಯಾವುದೇ ಕಂಪನಿ ಯಾವುದೋ ಒಂದು ಅಸೆಟ್ಗೆ ಸ್ಟ್ರೈಟ್ ಲೈನ್ ಮೆಥಡನ್ನು ಬಳಸ್ತಾ ಇದೆ ಅಂದರೆ ಸ್ಟ್ರೈಟ್ ಲೈನ್ ಮೆಥಡನ್ನೇ ಬಳಸ್ಕೊಂಡು ಹೋಗಬೇಕು. ಡಿಮಿನಿಷಿಂಗ್ ಬಳಸ್ತಾ ಹೋಗ್ತಾ ಇದೆ ಅಂದರೆ ಡಿಮಿನಿಷಿಂಗನ್ನೇ ಬಳಸ್ತಾ ಹೋಗಬೇಕು. ಒಂದು ವರ್ಷ ಸ್ಟ್ರೈಟ್ ಲೈನ್ ಇರಲಿ, ಮತ್ತೊಂದು ವರ್ಷ ಡಿಮಿನಿಷಿಂಗಲ್ಲಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಅಕೌಂಟ್ಸು ನಮಗೆ ಒಂದು ನಾವೇನು ಅಕೌಂಟ್ಸನ್ನು ಮಾಡುವಂತಹ ಉದ್ದೇಶ ಇದೆಯಲ್ಲ, ಅಂದರೆ ರಿಲಿಯಬಲ್, ಕಂಪ್ಯಾರಬಲ್, ಕನ್ಸಿಸ್ಟೆಂಟ್, ಅಂಡರ್ಸ್ಟ್ಯಾಂಡಬಲ್, ಈ ಒಂದು ಅಬ್ಜೆಕ್ಟಿವ್ ಆಫ್ ಅಕೌಂಟ್ ವಿಲ್ ನಾಟ್ ಫುಲ್ಫಿಲ್. ಓಕೆನಾ. ಹಾಗಾಗಿ ನಾವು ಯಾವುದೇ ಮೆಥಡ್ಸ್, ಈಗ ನಾನು ಡಿಪ್ರಿಸಿಯೇಷನನ್ನು ಹೇಳಿದೆ ನಿಮಗೆ, ಇದು ಯಾವುದೇ ಮೆಥಡ್ ಆಗಿರ್ಬೋದು. ಸೊ ಯಾವ ಮೆಥಡ್ಸು ಪ್ರೊಸೀಜರ್ಸನ್ನು ನಾವು ಫಾಲೋ ಮಾಡ್ತಾ ಇರ್ತೀವೋ ಅದನ್ನು ಒಂದಷ್ಟು ವರ್ಷಗಳ ಕಾಲ, ಅಂದರೆ ಫ್ರೀಕ್ವೆಂಟಾಗಿ ಅದೆಲ್ಲ ಚೇಂಜ್ ಮಾಡ್ದೇನೆ ಒಂದೇ ರೀತಿಯಾದ ಮೆಥಡ್ಸು ಮತ್ತು ಪ್ರೊಸೀಜರ್ಸನ್ನು ನಾವು ಫಾಲೋ ಮಾಡೋದ್ರಿಂದ ನಮ್ಮ ಅಕೌಂಟ್ಸು ಇಟ್ ವಿಲ್ ಬಿಕಮ್ ಈಸಿ to compare our financial statements across the different periods. ಓಕೆನಾ. ನಾವು ಚೇಂಜ್ ಮಾಡ್ತಾ ಹೋಗ್ತಾ ಇದ್ದರೆ ಏನಾಗುತ್ತೆ, ನಮ್ಮ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು, ಈಗ ಸಪೋಸ್ ನಮ್ಮ ಈ ವರ್ಷದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಇಂದಿನ ವರ್ಷಕ್ಕೆ ಮತ್ತು ಇಂದಿನ 2 ವರ್ಷಗಳಿಗೆ, ಇಂದಿನ 5 ವರ್ಷದಕ್ಕೆ ಈ ರೀತಿ ಕಂಪೇರ್ ಮಾಡೋದಕ್ಕೆ ಬರೋದಿಲ್ಲ. ಆಗ ಅನಾಲಿಸಿಸ್ ವಿಲ್ ಬಿಕಮ್ ಡಿಫಿಕಲ್ಟ್. ಹಾಗಾಗಿ ಒಂದೇ ಪ್ರೊಸೀಜರನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದೆ ಈ ಒಂದು convention, that is convention of consistency, right? Moving on to the next one, this is the convention of full disclosure. ಏನು ಹೇಳ್ತಾ ಇದೆ, ಫುಲ್ ಡಿಸ್ಕ್ಲೋಷರ್ ಅಂದರೆ ಏನು, ಎಲ್ಲ ಮಾಹಿತಿಯನ್ನು ತಿಳಿಸ್ಬೇಕು ಅಂತ. ಅಂದರೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡಬೇಕಾದ್ರೆ ಯಾವುದೇ ಮಾಹಿತಿಯನ್ನು ಐಡ್ ಮಾಡಬಾರ್ದು. ಯಾವ ಮಾಹಿತಿಗಳು ರಿಲೆವೆಂಟ್ ಇದೆಯೋ, ಮೆಟೀರಿಯಲ್ ಅಂದರೆ ಇಂಪಾರ್ಟೆಂಟ್ ಆಗಿರುತ್ತೋ, ಆಯಿತಾ. ಸೊ ತೀರಾ ಸ್ಮಾಲ್ ಇದ್ದರೆ ಇಗ್ನೋರ್ ಮಾಡಿದ್ರು ಓಕೆ. ಅಂದರೆ ಯಾವುದನ್ನು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಡಿಸ್ಕ್ಲೋಸ್ ಮಾಡಲೇಬೇಕಾಗಿರುತ್ತೋ ಆ ಎಲ್ಲವನ್ನೂ ಕೂಡ, ಎಲ್ಲ ಮೆಟೀರಿಯಲ್ ಮತ್ತು ರೆಲೆವೆಂಟ್ ಇನ್ಫಾರ್ಮೇಷನನ್ನು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಡಿಸ್ಕ್ಲೋಸ್ ಮಾಡಲೇಬೇಕು ಅನ್ನೋದು ಈ ಒಂದು ಕನ್ವೆನ್ಷನಿನ ಅರ್ಥ. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಆಲ್ ಮೆಟೀರಿಯಲ್ ಆ್ಯಂಡ್ ರೆಲೆವೆಂಟ್ ಇನ್ಫಾರ್ಮೇಷನ್ ಮಸ್ಟ್ ಬಿ ಫುಲ್ಲಿ ಡಿಸ್ಕ್ಲೋಸ್ಡ್ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಇನ್ ದ ಅಕಂಪನೈಯಿಂಗ್ ನೋಟ್ಸ್. ದಿಸ್ ಹೆಲ್ಪ್ಸ್ ದ ಯೂಸರ್ ಇನ್ ಮೇಕಿಂಗ್ ಇನ್ಫಾರ್ಮ್ಡ್ ಡಿಸಿಷನ್ಸ್, ಆಯಿತಾ. ಸೊ ಇದನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಬಳಸುವಂಥವ್ರಿಗೆ ಒಂದು ಕ್ಲಾರಿಟಿ ಬರುತ್ತೆ ಇದರಿಂದ, ಸೊ ದಟ್ ದೇ ಕ್ಯಾನ್ ಟೇಕ್ ಬೆಟರ್ ಡಿಸಿಷನ್ಸ್ ಅನ್ನೋದು ಅರ್ಥ. ಓಕೆ. ಈಗ ಮುಂದಿನ ಕನ್ವೆನ್ಷನ್, ದಟ್ ಈಸ್ ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್. ಓಕೆನಾ. ಅಂದರೆ
ದಿಸ್ ಪ್ರಿನ್ಸಿಪಲ್ ಅಡ್ವೈಸಸ್ ಕಾಷನ್ ಇನ್ ಫೈನಾನ್ಷಿಯಲ್ ರಿಪೋರ್ಟಿಂಗ್. ಕಾಷನ್ ಕೊಡ್ತಾ ಇದೆ, ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದೆ. ಏನು? ಅಕೌಂಟೆಂಟ್ಸ್ ಶುಡ್ ನಾಟ್ ಆಂಟಿಸಿಪೇಟ್ ದ ಪ್ರಾಫಿಟ್ಸ್ ಬಟ್ ಮಸ್ಟ್ ಪ್ರೊವೈಡ್ ಫಾರ್ ಆಲ್ ದ ಎಕ್ಸ್ಪೆಕ್ಟೆಡ್ ಲಾಸಸ್. ಅಂದ್ರೆ ಏನು ಹೇಳ್ತಾ ಇದೆ? ಸೊ ಮುಂದೆ ಯಾವಾಗಲೂ ನಾನು ಇಷ್ಟೊಂದು ಲಾಭ ಮಾಡಿಬಿಡ್ತೀನಿ, ನೆಕ್ಸ್ಟ್ ನನಗೆ ಇಷ್ಟೊಂದು ಲಾಭ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಲಾಭವನ್ನು ಆಂಟಿಸಿಪೇಟ್ ಮಾಡಬೇಡಿ. ಓಕೆನಾ? ಸೊ ನೋಡಿ, ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಲಾಭ ಬಂದರೆ ದಟ್ ಈಸ್ ಗುಡ್ ಫಾರ್ ದ ಆರ್ಗನೈಸೇಷನ್. ಆಯಿತಾ? ಅದೇ ನಾವು ಏನಾದ್ರೂ ನಾವು ಅಂದ್ಕೊಂಡೇ ಇಲ್ಲದೆ ಇರುವಂತಹ ಎಕ್ಸ್ಪೆನ್ಸಸ್ಸನ್ನು ಬಂದ್ಬಿಟ್ರೆ that situation will become difficult for the organizations to face. ಓಕೆನಾ? ಹಾಗಾಗಿ ಬಂದಿಲ್ದಿರುವಂತಹ ಲಾಭವನ್ನು ಆಂಟಿಸಿಪೇಟ್ ಮಾಡಬೇಡಿ. ಬಟ್ ಯಾವುದೇ ಎಕ್ಸ್ಪೆನ್ಸಸ್ ಆಗಬಹುದು ಅನ್ನುವಂಥದ್ದಿದ್ರೆ ಅದಕ್ಕೆ ಪ್ರಾವಿಷನ್ಸನ್ನು ಕೊಡಬೇಕು. ನಾವು ಮುಂಚೆನೇ ತಯಾರಿ ಆಗಬೇಕು, ಅದಕ್ಕೋಸ್ಕರ ನಾವು ಪ್ರಾವಿಷನ್ಸನ್ನು ತೆಗೆದಿಡಬೇಕು ಅನ್ನೋದು ಈ ಒಂದು ಕನ್ವೆನ್ಷನ್ನಿನ ಅರ್ಥ ಆಗತ್ತೆ. ಆಯಿತಾ? ಸೊ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಅಕೌಂಟೆಂಟ್ ಶುಡ್ ನಾಟ್ ಆಂಟಿಸಿಪೇಟ್ ದ ಪ್ರಾಫಿಟ್ಸ್ ಬಟ್ ಮಸ್ಟ್ ಪ್ರೊವೈಡ್ ಫಾರ್ ಆಲ್ ದ ಎಕ್ಸ್ಪೆಕ್ಟೆಡ್ ಲಾಸಸ್. ಓಕೆನಾ? ರೈಟ್. ಈಗ ಮುಂದಿನ ಮತ್ತೆ ಕೊನೆಯ ಒಂದು ಕನ್ವೆನ್ಷನ್, ದಟ್ ಈಸ್ ಕನ್ವೆನ್ಷನ್ ಆಫ್ ಮೆಟೀರಿಯಾಲಿಟಿ. ಮೆಟೀರಿಯಾಲಿಟಿ ಅಂತಂದ್ರೇನು? ಮೆಟೀರಿಯಾಲಿಟಿ ಅಂತಂದರೆ ದ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಇಲ್ಲಿ ಏನು ಹೇಳ್ತಾ ಇದೆ ನೋಡೋಣ. ಓನ್ಲಿ ದೋಸ್ ಐಟಮ್ಸ್ ವಿಚ್ ಆರ್ ಮೆಟೀರಿಯಲಿ ಸಿಗ್ನಿಫಿಕೆಂಟ್ ನೀಡ್ ಟು ಬಿ ರೆಕಾರ್ಡೆಡ್ ಆ್ಯಂಡ್ ಡಿಸ್ಕ್ಲೋಸ್ಡ್. ಆಯಿತಾ? ಸಮ್ ಆಫ್ ದ ಐಟಮ್ಸ್ ವಿಚ್ ಆರ್ ನಾಟ್ ಸೋ ಇಂಪಾರ್ಟೆಂಟ್ ಮೇ ಬಿ ಇಗ್ನೋರ್ಡ್ ಫಾರ್ ದ ಸೇಕ್ ಆಫ್ ಸಿಂಪ್ಲಿಸಿಟಿ. ಆಯಿತಾ? ಈಗ ನೋಡಿ, ಒಂದು ಎಕ್ಸಾಂಪಲನ್ನು ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಒಂದು ಕ್ಯಾಲ್ಕುಲೇಟರನ್ನು ನಾವಿಲ್ಲಿ ಈ ಕ್ಯಾಲ್ಕುಲೇಟರ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಎ ಅಸೆಟ್ ಫಾರ್ ಅಸ್. ಕ್ಯಾಲ್ಕುಲೇಟರ್ ಈಸ್ ಅನ್ ಅಸೆಟ್ ಫಾರ್ ದ ಅಕೌಂಟೆಂಟ್. ಇಟ್ ಈಸ್ ನಾಟ್ ಯೂಸ್ಡ್ ಫಾರ್ ಓನ್ಲಿ 1 year. It will be used for many years, and also this calculator is not purchased to resell. Okay? So this calculator worth of rupees 150, we can say that it is an asset. It can be recorded in asset, but it is not required because the cost of calculator is very small. It is only 150. A calculator costing rupees 150 may be treated as an expenses even though it's lost for the multiple years. ಆಯಿತಾ? ಹಾಗಾಗಿ ಮೆಟೀರಿಯಲಿ ಸಿಗ್ನಿಫಿಕೆಂಟ್ transactions need to be recorded and disclosed, and which are not significant can be ignored ಅನ್ನೋದು ಈ ಒಂದು ಕನ್ವೆನ್ಷನಿನ ಅರ್ಥ. ನೋಡಿ, ಈ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆ್ಯಂಡ್ ಕನ್ವೆನ್ಷನ್ಸ್ ಏನಿದೆಯಲ್ಲ, ಸ್ಟೂಡೆಂಟ್ಸಲ್ಲಿ ನಂದೊಂದು ರಿಕ್ವೆಸ್ಟ್. ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಈ ಟಾಪಿಕನ್ನು ಓದೋದಿಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದು ಅಕೌಂಟ್ಸಿಗೆ ಬಹಳನೇ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಆಯಿತಾ? ನಾವು ಏನೇ ಅಕೌಂಟ್ಸನ್ನು ಮಾಡಲಿ, ಯಾವುದೇ ಟ್ರಾನ್ಸಾಕ್ಷನ್ಸನ್ನು ಮಾಡಲಿ, ಅಕೌಂಟನ್ನು ಯಾವುದೇ ರೀತಿ ನಾವು ಪ್ರಿಪೇರ್ ಮಾಡಲಿ, ಎಲ್ಲ ಪ್ರತಿಯೊಂದಕ್ಕೂ ಕೂಡ ಈ ಏನು ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆ್ಯಂಡ್ ಕನ್ವೆನ್ಷನ್ಸ್ ಇದೆಯಲ್ಲ, ಇದಕ್ಕೆ ರಿಲೇಟ್ ಆಗಿರುತ್ತೆ. ನಾವು ಅಕೌಂಟ್ಸನ್ನು ಯಾಕೆ 1 ವರ್ಷಕ್ಕೆ ಡಿವೈಡ್ ಮಾಡ್ತೀವಿ? ಸಂಬಂಧ ಇದೆ. ಡಿಪ್ರಿಸಿಯೇಷನನ್ನು ಹೀಗೆ ಟ್ರೀಟ್ ಮಾಡ್ತೀವಿ, ಸಂಬಂಧ ಇದೆ. ಆಯಿತಾ? ಹಾಗಾಗಿ ಒಂದು ಸ್ಟೂಡೆಂಟು ಅಕೌಂಟ್ಸಲ್ಲಿ ಚೆನ್ನಾಗಿ ಜ್ಞಾನವನ್ನು ಪಡಿಬೇಕು ಅಂತಂದರೆ ಅವರಿಗೆ ಈ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಮತ್ತು ಕನ್ವೆನ್ಷನ್ಸಿನ ಮೇಲೆ ಗ್ರಿಪ್ ಇರಬೇಕು. ಅದಾದ ಮೇಲೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ನೀವು ಅರ್ಥ ಮಾಡಿಕೊಂಡ್ರೆ ಯು ಕ್ಯಾನ್ ಬಿ ಎ ವೆರಿ ಗುಡ್ ಅಕೌಂಟೆಂಟ್ and you can be an accountant for any type of the organization. ಆಯಿತಾ? ಹಾಗಾಗಿ ಇದನ್ನು ಕೇವಲ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ತಗೊಳ್ದೇನೆ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತಷ್ಟು ಟೆಕ್ಸ್ಟ್ ಬುಕ್ಸ್ಗಳನ್ನು ರೆಫರ್ ಮಾಡಿ ಇದನ್ನು ಓದಿ. ಆಯಿತಾ? ಅರ್ಥ ಮಾಡ್ಕೊಳ್ಳಿ. ಯಾವತ್ತಿಗೂ ಕೂಡ ಇದನ್ನು ಇಗ್ನೋರ್ ಮಾಡಬೇಡಿ. ಆಯಿತಾ? ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬರೋದಾದರೆ
ಈ ಒಂದು ಥಿಯರಿ ಕ್ವೆಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆಯಿತಾ. ಒಂದು ಚಾನ್ಸಸ್ ಆರ್ 50-50 ಅಂತ ಹೇಳ್ಬೋದು. ಕೊಡ್ಬೋದು, ಕೊಡದೇನೂ ಕೂಡ ಇರ್ಬೋದು. ಅದಕ್ಕೆ ನಾನು ಹೇಳಿದ್ದು. ಸೊ ಡೋಂಟ್ ಸ್ಟಡಿ ದಿಸ್ ಟಾಪಿಕ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಎಕ್ಸಾಮಿನೇಷನ್. ಇಟ್ ಈಸ್ ಎ ಬೇಸ್. ನೋಡಿ, ನೀವು ಈಗಾಗಲೇ PUCಯಲ್ಲಿ ಓದಿದ್ದೀರಾ, ಆದರೂ ಕೂಡ ಇದನ್ನು ಮರ್ತಿರ್ತೀರ. ಮತ್ತು ಈಗಲೂ ಇದನ್ನು ನೀವು ಓದಿಲ್ಲ, ಇಗ್ನೋರ್ ಮಾಡ್ತೀರಾ ಅಂತಂದರೆ ನಿಮಗೆ ಅಕೌಂಟ್ಸಲ್ಲಿ ಗ್ರಿಪ್ ಬರೋದಿಲ್ಲ. ಹಾಗಾಗಿ ಇದನ್ನು ಮತ್ತೊಮ್ಮೆ ನಿಧಾನವಾಗಿ ಕೇಳ್ತಾ ಅರ್ಥ ಮಾಡ್ಕೊಳ್ಳಿ. ಸೊ ಫಾರ್ ದ ಬೆಟರ್ ಪ್ರಿಪರೇಷನ್ಸ್, ನೋಟ್ಸನ್ನು, MCQ ಕ್ವೆಶನ್ಸನ್ನು ಮತ್ತು PPTಯನ್ನು ಪೋಸ್ಟ್ ಮಾಡಿದೆ. ಅದನ್ನೆಲ್ಲವನ್ನು ಕೂಡ ನೋಡಿ MCQ ಕ್ವೆಶನ್ಸ್ಗೆ ಆನ್ಸರ್ ಮಾಡಿ ಈ ಒಂದು ಟಾಪಿಕನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಈ ಸೆಷನನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಓಕೆ, ಹ್ಯಾವ್ ಎ ಹ್ಯಾಪಿ ಡೇ, ನೈಸ್ ಡೇ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.